ಬೇಸ್ಡ್ ಆನ್ ಕಂಡೀಷನ್ ಮೇಲೆ ಫಾರ್ಮೆಟಿಂಗ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇಲ್ಲಿ ಕಂಡೀಷನ್ ಏನು ಅಂತಂದರೆ ಎಫ್ ಕಾಲಮಲ್ಲಿ ನಾನು ಎಲ್ಲೆಲ್ಲಿ 1 ಅಂತ ಟೈಪ್ ಮಾಡಿದ್ದೀನೋ ಅಲ್ಲೆಲ್ಲನೂ ಕೂಡ ನನಗೆ ಗ್ರೀನ್ ಕಲರಲ್ಲಿ ಹೈಲೈಟ್ ಆಗಬೇಕು. ಯಾವ ಸೆಲ್ಲಲ್ಲಿ ನಾನು ಲಾಸ್ಟ್ ಅಂತ ಟೈಪ್ ಮಾಡಿದ್ದೀನೋ ಆ ಸೆಲ್ಲು ರೆಡ್ ಕಲರಲ್ಲಿ ಹೈಲೈಟ್ ಆಗಬೇಕು. ಇದನ್ನು ಅಚೀವ್ ಮಾಡಲಿಕ್ಕೆ ಎಕ್ಸೆಲಲ್ಲಿರುವಂಥ ಕಂಡೀಷನಲ್ ಫಾರ್ಮೆಟಿಂಗ್ನ ಅಪ್ಲೈ ಮಾಡ್ಬೋದು. ಅದನ್ನು ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಎಫ್ ಕಾಲಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಎಫ್ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾದ್ಮೇಲೆ ಕಂಡೀಷನಲ್ ಫಾರ್ಮೆಟಿಂಗ್ ಹೋಗಿ ಕಂಡೀಷನಲ್ ಫಾರ್ಮೆಟಿಂಗಲ್ಲಿ ನ್ಯೂ ರೂಲ್ ಕೊಡಿ. ನ್ಯೂ ರೂಲಲ್ಲಿ ಯೂಸ್ ಎ ಫಾರ್ಮುಲಾ ಟು ಡಿಟರ್ಮೈನ್ ವಿಚ್ ಸೆಲ್ ಟು ಫಾರ್ಮೆಟ್ ಅನ್ನೋಂಥ ಆಪ್ಷನ್ನ ಯೂಸ್ ಮಾಡಿ. ಇಲ್ಲಿ ಫಾರ್ಮುಲಾ ಏನು ಅಂತಂದರೆ ಈಕ್ವಲ್ಸ್ F2. If the F2 is equals to 1, then format that with green color. Fill with green color ಅಂತ ಕೊಡಿ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ನಾವು ಇದನ್ನು ಓಕೆ ಕೊಟ್ಬಿಟ್ರೆ ಈ ಕಂಡೀಷನಲ್ ಫಾರ್ಮೆಟಿಂಗ್ F2ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, F3ಗೆ ಅಪ್ಲಿಕೇಬಲ್ ಆಗಲ್ಲ. ರೀಸನ್ ಏನು ಅಂತಂದರೆ ನಾವು ಎಫ್ನ ಕೂಡ ಲಾಕ್ ಮಾಡಿದ್ದೀವಿ, ಅದೇ ಥರ ಸೆಕೆಂಡ್ ರೋನ ಕೂಡ ಲಾಕ್ ಮಾಡಿದ್ದೀವಿ. ಅಲ್ಲಿ ರೋ ಮುಂದೆ ಡಾಲರ್ ಸಿಂಬಲ್ನ ರಿಮೂವ್ ಮಾಡಿದ್ರೆ ಈ ಒಂದು ಫಾರ್ಮುಲಾ F3ಗೂ ಅಪ್ಲಿಕೇಬಲ್ ಆಗುತ್ತೆ, F4ಗೂ ಅಪ್ಲಿಕೇಬಲ್ ಆಗುತ್ತೆ, ಟೋಟಲ್ ಎಫ್ ಕಾಲಮ್ಗೆಲ್ಲನೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು. 2 ಮುಂದೆ ಇರೋಂಥ ಡಾಲರ್ ಸಿಂಬಲ್ನ ತೆಗೀರಿ. ಕ್ಲಿಕ್ ಓಕೆ. ಸೊ ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿ ನೀವು 1 ಅಂತ ಅಪ್ಡೇಟ್ ಮಾಡಿದಿರೋ ಸ್ಟೇಟಸಲ್ಲಿ ಅಲ್ಲೆಲ್ಲನೂ ಕೂಡ ಗ್ರೀನ್ ಕಲರಲ್ಲಿ ಹೈಲೈಟ್ ಆಯಿತು. ಅದೇ ಥರ ಲಾಸ್ಟಿಗೆ ಬೇರೆ ಕಲರ್ ಕೊಡಬೇಕು ಅಂತಂದರೆ ಸೇಮ್ ಕಂಡೀಷನಲ್ ಫಾರ್ಮೆಟಿಂಗ್ ಹೋಗಿ ನ್ಯೂ ರೂಲ್ ಕೊಡಿ. ನ್ಯೂ ರೂಲಲ್ಲಿ ಈ ಲಾಸ್ಟ್ ಆಪ್ಷನ್ ಯೂಸ್ ಮಾಡಿ ಯೂಸ್ ಫಾರ್ಮುಲಾ ಟು ಡಿಟರ್ಮೈನ್ ವಿಚ್ ಸೆಲ್ ಟು ಫಾರ್ಮೆಟ್. ಸೇಮ್ ಫಾರ್ಮುಲಾ ಈಕ್ವಲ್ಸ್ ಟು F2. ಇಫ್ ದ F2 ಇಸ್ ಈಕ್ವಲ್ಸ್ ಟು ಲಾಸ್ಟ್. ಇಲ್ಲಿ ಕೂಡ ಅಷ್ಟೇ ನಾವು 2 ಮುಂದೆ ಇರೋಂಥ ಡಾಲರ್ ಸಿಂಬಲ್ನ ತೆಗಿಬೇಕಾಗತ್ತೆ. ಬಿಕಾಸ್ ಇಟ್ ಶುಡ್ ಅಪ್ಲೈ ಫಾರ್ ಆಲ್ ದ ಸೆಲ್ಸ್ ಇನ್ ಎಫ್ ಕಾಲಮ್. ಆ ರೀಸನಿಂದ 2 ಮುಂದೆ ಇರೋಂಥ ಡಾಲರ್ ಸಿಂಬಲ್ನ ತೆಗಿಬೇಕು. ಗೋ ಟು ದ ಫಾರ್ಮ್ಯಾಟ್, ಯೂಸ್ ದ ಕಲರ್, ಕ್ಲಿಕ್ ಓಕೆ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಎಲ್ಲೆಲ್ಲಿ ಲಾಸ್ಟ್ ಅಂತ ಟೈಪ್ ಮಾಡಿದಿರೋ ಅಲ್ಲೆಲ್ಲನೂ ಕೂಡ ಆ ಫಾರ್ಮೆಟಿಂಗ್ ಅಪ್ಲಿಕೇಬಲ್ ಆಗುತ್ತೆ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.